ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇವತ್ತು ಪ್ರಜ್ವಲ್ಗೆ ಶಿಕ್ಷೆ ಪ್ರಮಾಣ ಎಷ್ಟಾಗುತ್ತೆ ಅನ್ನುವಂಥದ್ರ ಬಗ್ಗೆ ನಡೆದಂತಹ ಒಂದು ವಿಚಾರಣೆ ಈಗ ಅಂತ್ಯವಾಗಿದೆ. 2:45ಕ್ಕೆ ಈಗ ಕೋರ್ಟ್ ಆದೇಶವನ್ನ ಪ್ರಕಟಿಸುತ್ತೆ. ಅಳ್ತಾನೆ ಕನ್ನಡದಲ್ಲಿ ಪ್ರತಿಕ್ರಿಯೆಯನ್ನ ನೀಡಿದ್ರು ಪ್ರಜ್ವಲ್. ಮೊದಲು ಇಂಗ್ಲಿಷ್ನಲ್ಲಿ ಆರಂಭಿಸಿದ್ರು ತಮ್ಮ ಮಾತುಗಳನ್ನ. ನಾನೊಬ್ಬ ಸಂಸದ, ನಾನು ಓದ್ಕೊಂಡಿದ್ದೀನಿ, ನನ್ನ ಮೆರಿಟ್ ಚೆನ್ನಾಗಿದೆ, ಇದೆಲ್ಲವೂ ಕೂಡ ಕನ್ಸಿಡರ್ ಮಾಡಿ ಅಂತ ಹೇಳಿದ್ರು. ಜೊತೆಗೆ ನಮ್ಮ ಅಪ್ಪ ಅಮ್ಮನ ನೋಡಿ ನಾನು 6 ತಿಂಗಳಾಗ್ಬಿಟ್ಟಿದೆ ಅನ್ನೋದನ್ನು ಕೂಡ ಹೇಳಿದ್ರು. ಅದಾದ್ಮೇಲೆ ಹಾಗೆ ಮಾತಾಡ್ತಾ ಕನ್ನಡಕ್ಕೆ ಶಿಫ್ಟ್ ಆದ್ರು. ಅಳ್ತಾನೆ ಕನ್ನಡದಲ್ಲೇ ಮಾತಾಡೋದಕ್ಕೆ ಶುರು ಮಾಡಿದಂತಹ ಪ್ರಜ್ವಲ್ ತಂದೆ ತಾಯಿಯನ್ನ 6 ತಿಂಗಳಿಂದ ನೋಡಿಲ್ಲ ಅಂತ ಹೇಳ್ಕೊಂಡು ತನ್ನ ಬಗ್ಗೆ, ತನ್ನ ಎಜುಕೇಷನ್ ಬಗ್ಗೆ ಹೇಳ್ತಾ, ನಾನೆಲ್ಲೂ ಕೂಡ ತಪ್ಪು ಮಾಡಿಲ್ಲ, ನಾನು ಮಾಡಿದ ಒಂದೇ ಒಂದು ತಪ್ಪು ಏನಂತ ಹೇಳಿದ್ರೆ ನಾನು ರಾಜಕೀಯಕ್ಕೆ ಬಂದೆ, ಆ ರಾಜಕೀಯದಲ್ಲಿ ಬಹಳ ಬೇಗ ನಾನು ಬೆಳೆದೆ, ಅದನ್ನು ನೋಡೋಕ್ಕಾಗ್ದಲೇ, ಅದನ್ನು ಸಹಿಸೋಕ್ಕಾಗ್ದಲೇ ನನ್ನ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವತ್ತು ಪ್ರಜ್ವಲ್ ಮಾತಾಡಿದ್ದಾರೆ. ಸೊ ಹಾಗಾಗಿನೇ ಎಲೆಕ್ಷನ್ ಟೈಮ್ನಲ್ಲೇ ಈ ಥರದ ವಿಡಿಯೋನೆಲ್ಲ ವೈರಲ್ ಮಾಡಿ ನನಗೆ ತೊಂದರೆ ಕೊಡಬೇಕು ಅಂತಾನೆ ಈ ಥರ ರಾಜಕೀಯ ಪ್ರೇರಿತವಾಗಿ ಇದು ಮಾಡಿದ್ದು ಅನ್ನೋ ರೀತಿಯಲ್ಲಿ ಇವತ್ತು ಪ್ರಜ್ವಲ್ ಮಾತಾಡ್ತಾ ಹೋದರು. ಸೊ ಅದೆಲ್ಲವನ್ನು ಕೂಡ ಕೇಳಿದಂತಹ ನ್ಯಾಯಾಲಯ ಈಗ ಆದೇಶವನ್ನು 2:45ಕ್ಕೆ ಕಾಯ್ದಿರಿಸಿದೆ. ಇವತ್ತೇ ಮಧ್ಯಾಹ್ನ ಗೊತ್ತಾಗತ್ತೆ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅಂತ. ಕನಿಷ್ಠ 10 ವರ್ಷನ ಅಥವಾ ಗರಿಷ್ಠ ಜೀವಾವಧಿ ಶಿಕ್ಷೆನ ಅನ್ನೋದು ಇವತ್ತು ನಿರ್ಧಾರವಾಗುತ್ತೆ. ಅಥವಾ ಕೋರ್ಟ್ ಎಷ್ಟು ಮಟ್ಟಿಗೆ ಶಿಕ್ಷೆಯನ್ನ ವಿಧಿಸುತ್ತೆ ಅನ್ನುವಂಥದ್ದು ಕೂಡ ಕುತೂಹಲಕರ. ಇನ್ನು ಶಿಕ್ಷೆ ಪ್ರಮಾಣ ಪ್ರಕಟಕ್ಕೂ ಮುನ್ನ ಪ್ರಜ್ವಲ್ಗೆ ಮತ್ತೊಂದು ಶಾಕ್. 2 ಅತ್ಯಾಚಾರ ಕೇಸ್ನಿಂದ ಹಿಂದೆ ಸರಿದಿದ್ದಾರೆ ಪ್ರಜ್ವಲ್ ಪರ ವಕೀಲರು. ಕೇಸ್ನ ವಾದದಿಂದ ಹಿಂದೆ ಸರಿದಿದ್ದಾರೆ ವಕೀಲ ಅರುಣ್. ಶಿಕ್ಷೆ ಪ್ರಮಾಣ ಪ್ರಕಟಕ್ಕೂ ಮುನ್ನವೇ ಪ್ರಜ್ವಲ್ಗೆ ಮತ್ತೊಂದು ಶಾಕ್. ಯಾಕೆಂದ್ರೆ ಈ ಒಂದು ಕೇಸ್ ಬಿಟ್ಟಂತೆ ಇನ್ನೂ 2 ಕೇಸ್ಗಳಿತ್ತು, ಅತ್ಯಾಚಾರ ಕೇಸ್ಗಳು ಪ್ರಜ್ವಲ್ ಮೇಲೆ. ಅದರ ಪರವಾಗಿ ವಾದ ಮಾಡ್ತಾ ಇದ್ದಂತಹ ವಕೀಲ ಅರುಣ್ ಅವರು ಈಗ ಹಿಂದೆ ಸರಿದಿದ್ದಾರೆ. ನಾನು ಪ್ರಜ್ವಲ್ ಪರವಾಗಿ ವಾದವನ್ನ ಮಂಡಿಸೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಪ್ರಜ್ವಲ್ಗೆ ಈ ಮುಖಾಂತರವೂ ಕೂಡ ಹಿನ್ನಡೆ ಆಗಿರೋದು. ಒಂದ್ ಕಡೆ ಏನು ಶಿಕ್ಷೆ ಪ್ರಕಟವಾಗುತ್ತೆ ಅನ್ನುವಂತಹ ಭಯ ಆವರಿಸಿದೆ. ಯಾಕೆಂದ್ರೆ ಕನಿಷ್ಠವೇ 10 ವರ್ಷ, ಒಂದು ವೇಳೆ ಜೀವಾವಧಿ ನೀಡಿದ್ದೇ ಆದಲ್ಲಿ ಅವರ ಸಂಪೂರ್ಣ ಜೀವನವನ್ನ ಜೈಲಿನಲ್ಲೇ ಕೊಡಬೇಕಾದಂತಹ ಪರಿಸ್ಥಿತಿ ಪ್ರಜ್ವಲ್ ಅವ್ರಿಗಿದೆ. ಇನ್ನೊಂದು ಕಡೆ ಅದನ್ನ ಹೊರತುಪಡಿಸಿ ಇನ್ನೂ 2 ಅತ್ಯಾಚಾರ ಕೇಸ್ಗಳಿದೆ. ಹೀಗಾಗಿ ಆ ಪರವಾದ ವಕೀಲರು ಕೂಡ ಈಗ ಹಿಂದೆ ಸರಿದಿರೋದು ಮತ್ತೆ ಹಿನ್ನಡೆ ಉಂಟಾಗಿದೆ. ಎಸ್, ಇವತ್ತು ನಡೆದಂತಹ ಒಂದು ಶಿಕ್ಷೆ ಪ್ರಮಾಣದ ಕುರಿತಾದಂತಹ ಒಂದು ವಿಚಾರಣೆ ಕೋರ್ಟ್ ಹಾಲ್ನಲ್ಲೇ ಈ ಪ್ರೊಸೀಡಿಂಗ್ಸ್ ಅನ್ನ ಅಬ್ಸರ್ವ್ ಮಾಡಿದಂತಹ ನಾವು ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ರಮೇಶ್, ಇವತ್ತು ನಡೆದಂತಹ ಒಂದು ವಿಚಾರಣೆ ಅಲ್ಲೇ ಇದ್ರಿ, ನೀವೆಲ್ಲವೂ ಪಾಯಿಂಟ್ಸ್ ನಮಗೆ ಇಲ್ಲಿ ಅಪ್ಡೇಟ್ ಮಾಡ್ತಾ ಇದ್ರಿ, ನಾವು ನೋಡ್ತಾ ಇದ್ವಿ. ಇವತ್ತು ಓವರ್ ಆಲ್ ಇದನ್ನ ಹೇಗೆ ಸಮಪ್ ಮಾಡ್ತೀರಾ? ಇವತ್ತು ನಡೆದಂತಹ ಒಂದು ವಿಚಾರಣೆ ಏನಿತ್ತು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಗಳಾಗಿರುವಂತಹ SPPಗಳು ಇಬ್ರು ಕೂಡ ತಮ್ಮ ವಾದವನ್ನ ಮಂಡಿಸಿದ್ದು, ಜೊತೆಗೆ ನಳಿನಾ ಮಾಯಗೌಡ ಅವರು ಅದಕ್ಕೆ ತಮ್ಮ ಡಿಫೆನ್ಸ್ ಅಲ್ಲಿ ಹೇಳಿದಂತಹ ಒಂದು ವಿಚಾರಗಳು, ಅದಾದ್ಮೇಲೆ ಪ್ರಜ್ವಲ್ ಮಾತಾಡಿದಂತಹ ಒಂದು ರೀತಿ, ಇದನ್ನೆಲ್ಲವನ್ನು ಕೂಡ ಹೇಗೆ ಸಮಪ್ ಮಾಡ್ತೀರಿ ಇವತ್ತು ರಮೇಶ್? ರೆಹಮಾನ್, ಬಹಳ ರೋಚಕವಾದಂಥ ಒಂದು ವಾದ ಮಂಡನೆ ನಡೀತು. 2 ಕಡೆ ಕೂಡ ಅಂದ್ರೆ ಈಗ ಪ್ರಜ್ವಲ್ ಪರ ವಕೀಲರು ಮೊದಲು ವಾದ ಮಾಡಿದ್ದು, ಪ್ರಾಸಿಕ್ಯೂಷನ್ ಪರ ವಕೀಲರು ಅವರು ಹೇಳಿದ್ದೇನಂತಂದ್ರೆ ಇದರಲ್ಲಿ ಗರಿಷ್ಠ ಶಿಕ್ಷೆ ಆಗಬೇಕು. ಯಾಕಂದ್ರೆ ಪ್ರಜ್ವಲ್ ಒಬ್ಬ ಸಂಸದ ಇದ್ದಾನೆ, ಆತ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದು ಕೂಡ ಒಬ್ಬ ಸಹಾಯಕ ಮಹಿಳೆಯ ಮೇಲೆ ಈ ರೀತಿ ಅತ್ಯಾಚಾರ ನಡೆಸಿರೋದು ಬಹಳ ಗಂಭೀರವಾದಂತಹ ಅಪರಾಧ. ಹೀಗಾಗಿ ಇದು ಸೀರಿಯಸ್ ಗ್ರಾವಿಟಿ ಇದ್ರದ್ದು ಜಾಸ್ತಿ ಇರೋದ್ರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ಆಕೆ ಅಂದ್ರೆ ಯಾವುದೇ ತಿಳುವಳಿಕೆ ಇಲ್ಲದಂತಹ ಅನಕ್ಷರಸ್ಥ ಮಹಿಳೆ, ಆಕೆ ಕೂಲಿಗೋಸ್ಕರ ಬಂದಿರ್ತಾರೆ, ಕೇವಲ 10,000 ರೂಪಾಯಿ ಕೂಲಿಗೋಸ್ಕರ ಬಂದಿರ್ತಾರೆ. ಅಂತ ಮಹಿಳೆ ಮೇಲೆ ಈ ರೀತಿ ದೌರ್ಜನ್ಯ ಅತ್ಯಾಚಾರ ಮಾಡೋದು, ಮತ್ತೆ ಆ ವಿಡಿಯೋ ನೋಡಿದ್ರೇನೆ ಅದು ಸ್ಪಷ್ಟವಾಗಿದೆ, ಇದು ಬಹಳ ಗಂಭೀರವಾದಂತಹ ಅತ್ಯಾಚಾರ ಅಂತೇಳಿ. ಹೀಗಾಗಿ ಪದೇ ಅದು ಒಂದು ಬಾರಿ ಅಲ್ಲ, ಪದೇ ಈ ರೀತಿ ಅತ್ಯಾಚಾರ ಮಾಡಲಾಗಿದೆ, ಮತ್ತೆ ಅತ್ಯಾಚಾರದ ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ಇದನ್ನ ಬಹಳ ತೀವ್ರವಾಗಿ ಗಮನಿಸಬೇಕು. ಮತ್ತೆ ಆ ಸಂಸದ ಆಗಿರೋದು ಅದು ಇನ್ನೂ ಆಡೆಡ್ ಅಂದ್ರೆ ತೀವ್ರತೆಯನ್ನ ಕೊಡುತ್ತೆ. ಹೀಗಾಗಿ ಅವ್ರಿಗೆ ಕಠಿಣ ಅಂದ್ರೆ ಜೀವನ ಪರ್ಯಂತ ಸೆರೆವಾಸ, ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕು ಅಂತೇಳಿ ಅವರು ಮನವಿ ಮಾಡಿದ್ದಾರೆ. ಆದ್ರೆ ಇದಕ್ಕೆ ನಳಿನಾ ಮಾಯಗೌಡ, ಪ್ರಜ್ವಲ್ ಪರ ಹಿರಿಯ ವಕೀಲರು ಅವರು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅವರೇನಂದ್ರೆ ಸಂತ್ರಸ್ತೆಗೆ ಇಲ್ಲಿ ಯಾವುದೇ ಡ್ಯಾಮೇಜ್ ಆಗಿಲ್ಲ, ಅಂದ್ರೆ ಆಕೆಗೆ ಅತ್ಯಾಚಾರ ಆಗಿದೆ ಅಂತೇಳಿ ಆಕೆ ಹೇಳ್ತಾ ಇದ್ದಾರೆ. ಆದ್ರೆ ಅಂತಿಮವಾಗಿ ಆಕೆ ಏನು ತನ್ನ ಸಂಸಾರದ ಜೊತೆ ಇದ್ದಾರೆ, ಮತ್ತೆ ಅವ್ರ ಮಕ್ಕಳ ಜೊತೆ ಇದ್ದಾರೆ. ಆದ್ರೆ ಇಲ್ಲಿ ಪ್ರಜ್ವಲ್ಗೆ ತುಂಬಾ ದೊಡ್ಡ ಹಾನಿಯಾಗಿದೆ, ಆತನ ಒಂದು ಕೆರಿಯರ್ ಹಾಳಾಗಿದೆ, ಆತನ ಇನ್ನೂ ಯುವಕ ಇದ್ದಾನೆ. ಹೀಗಾಗಿ ಆತನ ಒಂದು ಯುವಕ ಅನ್ನೋದನ್ನು ಕೂಡ ಪರಿಗಣಿಸಬೇಕು, ಆತನ ಸ್ಥಾನಮಾನ ಆತನ ಶಿಕ್ಷೆ ಕಾರಣ ಆಗಬಾರ್ದು ಅಂತೇಳಿ ಅವರ ವಾದ ಮಾಡಿದ್ರು. ಆದ್ರೆ ಇದಕ್ಕೆ SPP ತೀವ್ರ ಆಕ್ಷೇಪ ಎತ್ತಿದ್ರು. ಅಂದ್ರೆ ಸಂತ್ರಸ್ತೆ ಈಗ ಸಂಸಾರದ ಜೊತೆ ಆರಾಮಾಗಿದ್ದಾರೆ ಅನ್ನೋದು ಸರಿಯಲ್ಲ. ಯಾಕಂದ್ರೆ ಸಂತ್ರಸ್ತೆ ಸಾಕಷ್ಟು ಅನುಭವಿಸಿದರೆ, ಅತ್ಯಾಚಾರದ ಸಂತ್ರಸ್ತೆ ಆಕೆಗೆ ಇಂತಹ ಒಂದು ಹೇಳಿಕೆ
ಹೇಳಿಕೆಯನ್ನು ಕೊಡುವಂಥದ್ದು ಪ್ರಜ್ವಲ್ ಪರ ವಕೀಲರು ಸರಿಯಲ್ಲ ಅಂತೇಳಿ ಅವ್ರ ಆಕ್ಷೇಪೆಯನ್ನು ಎತ್ತಿದ್ರು. ಕೊನೆಗೆ ಕೊಟ್ಟು ನೀವೇನಾದರೂ ಹೇಳೋದಿದೆಯಾ ಅಂತೇಳಿ ಜಡ್ಜ್ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೇಳಿದ್ರು. ಆಗ ಮೊದಲಿಗೆ ತಲೆಯಾಡಿಸಿದಂಥ ಪ್ರಜ್ವಲ್ ರೇವಣ್ಣ ನಂತರ ಕೋರ್ಟ್ ಮುಂದಕ್ಕೆ ಬಂದು ಮೊದಲು ಇಂಗ್ಲೀಷ್ ಆರಂಭ ಮಾಡಿ ನಾನು ಸಂಸದ ಆಗಿದ್ದ ಸಂದರ್ಭದಲ್ಲಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ, ಜನಸೇವೆ ಮಾಡಬೇಕು ಅಂತ. ಇಲ್ಲಿನ ಸಂಸದ ಆಗಿದ್ದಂಥ ಅವಧಿಯಲ್ಲಿ ಯಾರೂ ಕೂಡ ಯಾವುದೇ ಹೇಳಿಕೆಯನ್ನು ಕೊಟ್ಟಿಲ್ಲ, ನನ್ನ ಮೇಲೆ ಆರೋಪವನ್ನೇ ಮಾಡಿಲ್ಲ. ಜೊತೆಗೆ ಅಷ್ಟು ಜನ ಮಹಿಳೆಯರ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ದೆ ಅಥವಾ ಅತ್ಯಾಚಾರ ಮಾಡಿದ್ದೆ ಅನ್ನೋದ್ರೆ ಯಾಕೆ ಅಷ್ಟು ಜನನು ಯಾರು ಮುಂದೆ ಬರಲಿಲ್ಲ ಹೇಳೋದಕ್ಕೆ? ಎಲೆಕ್ಷನ್ ಟೈಮಲ್ಲಿ ಯಾಕೆಲ್ಲ ಮುಂದೆ ಬಂದರು? ಮತ್ತೆ ಇದೆಲ್ಲ ರಾಜಕೀಯ ಪ್ರೇರಿತ. ಮತ್ತೆ ಎಲೆಕ್ಷನ್ ನಿಂತ ಮೇಲೆ, ಎಲೆಕ್ಷನ್ ಚುನಾವಣೆ ಘೋಷಣೆ ಆದ ಮೇಲೆ ಈ ರೀತಿ ವೈರಲ್ ಮಾಡಲಾಗಿತ್ತು ವಿಡಿಯೋಗಳನ್ನ, ನನ್ನ ತೇಜೋವಧೆ ಮಾಡಲಾಗಿದೆ. ಹೀಗಾಗಿ ನಾನು ಇದರಲ್ಲಿ ನನ್ನ ಪಾತ್ರ ಕೋರ್ಟ್ ಆಲ್ರೆಡಿ ತೀರ್ಪು ಕೊಟ್ಟಿದ್ದು. ಹೀಗಾಗಿ ನಾನು ನನ್ನ ಪಾತ್ರದ ಬಗ್ಗೆ ಏನು ಹೇಳೋದಿಲ್ಲ, ಯಾಕಂದ್ರೆ ಕೋರ್ಟ್ನ ಆದೇಶವನ್ನು ನಾನು ಗೌರವಿಸ್ತೀನಿ. ಆದರೆ ನನ್ನ ವಯಸ್ಸು ಮತ್ತೆ ನಾನು ಏನು ತಪ್ಪು ಮಾಡಿಲ್ಲ ಅನ್ನೋ ಅಂತ ಅವನು ಹೇಳಿಕೆ ಏನಿದೆ ಅದನ್ನು ಪರಿಗಣಿಸಿ ಶಿಕ್ಷೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಮನವಿ ಮಾಡಿದ. ಜೊತೆಗೆ ಆತನ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅಂತ ಕೋರ್ಟ್ ಕೇಳಿದಾಗ ನಾನು BE ಮೆಕ್ಯಾನಿಕಲ್ ಮಾಡಿದ್ದೀನಿ. ಹೀಗಾಗಿ ನನ್ನ ರೆಕಾರ್ಡ್ಸ್ ಅನ್ನು ಪರಿಶೀಲನೆ ಮಾಡಿ, ನನ್ನ ವಿದ್ಯಾರ್ಹತೆಯನ್ನು ಪರಿಶೀಲನೆ ಮಾಡಿ, ನಾನು ಮೆರಿಟೋರಿಯಸ್ ಸ್ಟೂಡೆಂಟ್ ಇದ್ದೀನಿ. ಹೀಗಾಗಿ ನಾನು ನನ್ನನ್ನು ಕಡಿಮೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋ ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂತ ಎಲ್ಲ ಪ್ರಯತ್ನವನ್ನು ಪ್ರಜ್ವಲ್ ರೇವಣ್ಣ ಕೂಡ ಮಾಡಿದ. ಅಂತಿಮವಾಗಿ ಕೋರ್ಟ್ ಈಗ ಆದೇಶವನ್ನು 2:45ಕ್ಕೆ ಕಾಯ್ದಿರಿಸಿದೆ. ಕೋರ್ಟ್ ಯಾವೆಲ್ಲ ಅಂಶಗಳನ್ನು ಗಣನೆ ತಗೊಳುತ್ತೆ, ಏನು ಶಿಕ್ಷೆ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗುತ್ತೆ. ಯಾಕಂದ್ರೆ ಗರಿಷ್ಠ ಶಿಕ್ಷೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆ ಇದೆ, ಕನಿಷ್ಠ ಅಂದ್ರೆ 10 ವರ್ಷ ಸೆರೆವಾಸದ ಶಿಕ್ಷೆ ಇದೆ. ಅಂತಿಮವಾಗಿ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಎಸ್, ಥ್ಯಾಂಕ್ ಯು ರಮೇಶ್. ಅವ್ರನಲ್ಲಿ ಇವತ್ತು ನಡೆದಂತಹ ಒಂದು ರೋಚಕ ವಿಚಾರಣೆ ಸಂದರ್ಭದಲ್ಲಿ ಬಂದಂತಹ ಕೆಲವೊಂದಷ್ಟು ಅಂಶಗಳು, SPP ಇಬ್ರು ಕೂಡ ವಾದ ಮಂಡಿಸಿದ್ದು, ಅದಕ್ಕೆ ನಳಿನ ಮಾಯಗೌಡ ಅವರ ಒಂದು ಆಕ್ಷೇಪಗಳು, ಅವರು ಮಾತಾಡಿದಂಥದ್ದು, ತಮ್ಮ ಡಿಫೆನ್ಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಮಾತಾಡಿದಂಥ ರೀತಿ, ಇದೆಲ್ಲವೂ ಕೂಡ ಕೋರ್ಟ್ ಈಗ ಗಮನಿಸಿದೆ. ಸೊ ಕೋರ್ಟ್ ಇದರಿಂದ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಆಗಿದೆ, ಹೇಗೆ ಈಗ ತೀರ್ಪು ಹೊರಬೀಳುತ್ತೆ, ಏನು ತೀರ್ಪು ಹೊರಬೀಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲಕರ. ಅದು 2:45 ಅಂದ್ರೆ 2:45ಕ್ಕೆ ಈಗ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡುತ್ತೆ ಕೋರ್ಟ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH